ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಆ್ಯಕ್ಚುಲಿ ನಾವು ಅವಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು 1 ವರ್ಷ 2 ವರ್ಷ ಅಂದ್ಕೊಂಡು ಊರಲ್ಲಿ ಹಾಕೋಣ ಅಂತಲೇ ಇದ್ದಿದ್ದು. ಫಿಕ್ಸ್ ಎಲ್ಲ ಆಗಿತ್ತು ಅವಳನ್ನ ಅಲ್ಲೇ ಹಾಕೋದು 1 ವರ್ಷ ಅಂತ. ಆದರೆ ಏನು ಮಾಡೋದು, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ಸರ್ಪ್ರೈಸ್ ಅಂತ ನಾವು ಹೋಗಿದ್ದಾಗ ಅವಳು ಬಿಟ್ಟು ಬರುವಾಗ ಅಳ್ತಾ ಇದ್ಲು. ಸೊ ಹಾಗಾಗಿ ನಾನೇ ಉಳಿಬೇಕಾಯ್ತು. ಹಾಗಾಗಿ ನಮ್ಮ ಮನೆಯವರು ಬೇಡ, ಅವಳು ಈಗಲೇ ಇಷ್ಟು ದುಃಖ ಮಾಡ್ಕೊಳ್ಳುತ್ತೆ ಮಗಳು ಅಂದರೆ ಬೇಡ, ನಮ್ಮ ಜೊತೆನೇ ಇಟ್ಕೊಳ್ಳೋಣ ಅಂತ. ಹಾಗಾಗಿ ಇಲ್ಲಿ ಕರ್ಕೊಬಂದು ಇಲ್ಲಿ ಈಗ ನಾನು ಸ್ಕೂಲಿಗೆ ಅಡ್ಮಿಷನ್ ಮಾಡೋಕೆ ಹೋಗ್ತಾ ಇದ್ವಿ. ಇದು ಮಗಳು ಖುಷಿ ಆಗ್ತಿದ್ದೆವು. ಮಗಳನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡೋಕ್ಕೆ ಬರ್ತಿರೋದು. ಆದರೆ ಇದಕ್ಕೂ ಮುಂಚೆ ಈಗ ಅವಳನ್ನ 1 ಮಂತಿಂದ ಅವಳು ಇಲ್ಲಿಗೆ ಬ್ರಿಡ್ಜ್ ಕೋರ್ಸಿಗೆ ಅಂತ ಸೇರಿಸಿದ್ದು. ಸೊ ಇದೇ ಸ್ಕೂಲಿಗೆ, ಹಾಗಾಗಿ ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದೀವಿ. 1.5 ಅಥವಾ 2 ಇಯರ್ಸ್ ಇರ್ಬೋದು. ಹಾಗಾಗಿ ನಮ್ಮ ಮನೆ ಹತ್ರ ನಮ್ಮ ಮನೆಗೆ ಯಾವ್ದು ಹತ್ರ ಇದೆ ಸ್ಕೂಲು, ಆ ಸ್ಕೂಲಿಗೆ ಅಡ್ಮಿಷನ್ ಮಾಡೋಣ ಅಂತ ಬಂದಿದ್ದೀವಿ. ವಾಕಬಲ್ ಡಿಸ್ಟೆನ್ಸ್ ಅಂದರೆ ನಮ್ಗೆ ಕರ್ಕೊಂಡೋಗೋಕ್ಕೂ ಏನು ಪ್ರಾಬ್ಲಮ್ ಆಗಬಾರ್ದಲ್ವ. ಹಾಗಾಗಿ ಮತ್ತು ಫೀಸಸ್ ಎಲ್ಲ ಹೇಗೆ ಏನು ಗೊತ್ತಿಲ್ಲ. ಈಗ ಬ್ರಿಡ್ಜ್ ಕೋರ್ಸ್ ಮುಗಿಯೋಕ್ಕಾಯಿತು. ಸೊ ಈಗ 1 ವೀಕ್ ಟೈಮ್ ಇದೆ. ಆ ಟೈಮಲ್ಲಿ ಇವಳನ್ನ ಅಡ್ಮಿಷನ್ ಮಾಡಿ ನಾವು ಊರಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ. ಹಾಗಾಗಿ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ 1 ತಿಂಗಳು ಹೋಗುವಾಗ ಖುಷಿಲಿ ಹೋಯಿತು. ಮತ್ತು ಮಧ್ಯೆ ಅಮ್ಮ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇದೆ, ಈಗ ಯೂನಿಫಾರ್ಮ್ ಎಲ್ಲ ಇದೆ. ಈಗ ಯೂನಿಫಾರ್ಮ್ ಇರಲಿಲ್ಲ, ಕಲರ್ ಡ್ರೆಸ್ ಇತ್ತು. ಈಗ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಬ್ಯಾಗೆಲ್ಲ ತಗೊಂಡು ಹೋಗಬೇಕು. ನೋಡೋಣ ಹೇಗೆ ಹೋಗ್ತಾಳೆ ನನ್ನ ಮಗಳು ಅಂತ. ನಾಡಿದ್ದು ಥ್ಯಾಂಕ್ ಯು ಆಗಿದೆ. ವಾಟ್ಸಪ್ ಮಾಡಿದೆ. ಓಕೆ ಥ್ಯಾಂಕ್ ಯು. ಏನು ಮೂನೇ ಆಗ್ತಾ ಇಲ್ಲ. ಏನು ಅರ್ಜೆಂಟು? ಏನಿಲ್ಲ ನೋಡಿ, ನನ್ನ ಮಗಳದು ಅಡ್ಮಿಷನ್ ಆಯಿತು. ಇದ್ರಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ. ಫಾರ್ಮ್ ಎಲ್ಲ ಫಿಲ್ ಮಾಡಿ ನಾವು ಮಂಡೇ ಕೊಡಬೇಕು. ಓ ಇದಾ ಗೇಮ್ಸು ಎಲ್ಲ ಇಂಡೋರು? ಜಂಪ್ ಮಾಡೋದು ಮಗಳ ತಗೊಳ್ಳೋದಲ್ಲ, ಇಬ್ಬರು ಜಂಪ್ ಮಾಡಿ ಎಲ್ಲ ಆರ್ಟಿಫಿಷಿಯಲ್. ಜಂಪ್ ಮಾಡಬೇಕು. ಅದೇ ಮತ್ತೆ ಅದನ್ನು ಜಂಪ್ ಮಾಡಬೇಕು ಮಗಳೇ. ಎಕ್ಸರ್ಸೈಸ್. ಬನ್ನಿ, ನೀವು ಸಣ್ಣ ಮಕ್ಕಳು ಇವಾಗ LKG. ಈಗ ಸಮರ್ ಕ್ಯಾಂಪ್. ಎಲ್ಲ ಇದೆ ಫುಲ್ಲು. ಹಿಂಗೆ ಮಕ್ಕಳು ಹಿಂಗಿರುತ್ತೆ. ಅಯ್ಯಪ್ಪ ವಿಡಿಯೋದಲ್ಲಿ ನೋಡ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಜಂಪ್ ಮಾಡೋದು ನೋಡೋದು. ಜಂಪ್ ಮಾಡೋದು. ಓಕೆ, ಈಗ ಹೋಗೋಣ. ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಮೇಲೆ ಆರೋದು ಕಲ್ತಾ ಇದೆ. ಬನ್ನಿ ಮೇಲೆ ಹೋಗೋಣ ಈಗ. ಓ ಇದು ಬೇರೆ ಇದೆಯಾ? ಇದೇ ನನ್ನ ಮಗಳದ್ದು ಸ್ಕೂಲು. ಫೀಲ್ಡ್ ಇಲ್ಲ, ಸೊ ಹಾಗಾಗಿ ಎಲ್ಲ ಒಳಗೆ ಎಲ್ಲ ಇಂಡೋರ್ ಗೇಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಅವಳು ಆಟ ಆಡ್ಕೋಬೇಕು. 2 ಇಯರ್ಸ್ ಅಷ್ಟೇ. ಹೋಗೋಣ. ಇನ್ನೂ ಮೇಲಿದೆಯಾ? 4 ಫ್ಲೋರ್ ಇದೆ ಇದರಲ್ಲಿ. ಇದೇ ಸ್ಕೂಲ್ದಾ? ಸ್ಕೂಲ್ ಅಂತ ಏನಲ್ಲ, ಸ್ಕೂಲ್ ಹೋಗುತ್ತೆ ಬಿಲ್ಡಿಂಗು. ಬಟ್ ಯೋಗ ಕ್ಲಾಸ್ ಇದೆ, ಜುಂಬಾ ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸ್ ಇದೆ, ಮತ್ತೆ ಆಕ್ಟಿವಿಟೀಸ್ ಇದೆ, ಕರಾಟೆ ಇದೆ, ಪ್ರತಿಯೊಂದು ಇದೆ. ಹಾಗೆ ನೆನ್ನೆ ಅಷ್ಟೇ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ರು. ಆದರೆ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನು ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ. ಇವರೇ ಅವನು ಬಂದಿದ್ದಾರೆ ಕರ್ಕೋಬರೋಕ್ಕೆ. ಹಾಗೆ ನನ್ನ ಮಗಳು ಅವರ ಅಜ್ಜಿ ಅವ್ವ ಅಂತಾಳೆ ನಮ್ಮ ದೊಡ್ಡಮ್ಮನ. ಹಾಗಾಗಿ ಅವರು ಅವ್ವನ ಜೊತೆ ಕತೆ ಎಲ್ಲ ಹೇಳಿಸ್ಕೊಂಡು ಕೂತಿದ್ದ. ಜೊತೆ ಕೂತ್ಕೊಂಡು ಮಗಳು ಅಜ್ಜಿ ಹತ್ರ ಸ್ಟೋರಿ ಹೇಳಿಸ್ಕೊಳ್ತಾ ಇದೆ. ಹೇಳ್ತಿದ್ದಾರೆ ಅಜ್ಜಿ ಸ್ಟೋರಿ. ಬಾಳೆಹಣ್ಣುಗಳನ್ನು ನೀಡಲಿಲ್ಲ, ಆಯ್ತಾ? ಬಾಳೆಹಣ್ಣು ಕೊಡಲಿಲ್ಲ. ಬದಲಾಗಿ ತನ್ನಲ್ಲಿದ್ದ ಸೂಜಿಯಿಂದ ಆನೆಯ ಸೊಂಡಿಲನ್ನು ಚುಚ್ತಾನೆ ಅವನು, ದರ್ಜಿ ಅವನು.
ಆಯಿತಾ. ಆನೆಗೆ ಭಾಳ ದುಃಖವಾಯಿತು, ಅದಕ್ಕೆ ಕೋಪವೂ ಬಂದಿತ್ತು. ಅದು ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಕಮಲದ ಹೂವು. ಸಂಜೆ ಬೇರೆ ಆಯಿತು. ನಾನು ನಮ್ಮ ದೊಡ್ಡಪ್ಪ ನನ್ನ ತಮ್ಮ ನನ್ನ ಮಗಳು ಇಲ್ಲೇ ಪಕ್ಕದಲ್ಲೇ ನಾಯ್ಡು ಹೋಟೆಲ್ ಇತ್ತು, ಹಾಗೆ ನಾಯ್ಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದು. ನಮ್ಮ ಮನೆಯವ್ರು ಬರಲಿಲ್ಲ, ಯಾಕಂದರೆ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ನೆಕ್ಸ್ಟ್ ಡೇ ಅವರು ನಮ್ಮನೆಯವರು ಮತ್ತು ನನ್ನ ತಮ್ಮ ನಮ್ಮ ದೊಡ್ಡಪ್ಪ ಎಲ್ಲ ಒಂದು ಹೋಟೆಲ್ಗೆ ಹೋಗಿ ಅಲ್ಲೆಲ್ಲ ಪಾರ್ಟಿ ಎಲ್ಲ ಮಾಡ್ಕೊಂಡು ಬಂದರು. ಅಲ್ಲಿಗೆ ನಾನು ಹೋಗೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ. ಸೊ ಹಾಗಾಗಿ ನನ್ನ ಜೊತೆ ನಮ್ಮ ದೊಡ್ಡಮ್ಮನೂ ಕೂಡ ನನ್ನ ಜೊತೆ ಹುಳಿಯಾಗಾಯಿತು. ಇಲ್ಲಿ ನಾನು ಜುಂಬಾಗೆ ಬರ್ತಾ ಇದ್ದೆ. ಇದು ಜುಂಬಾ ಸ್ಕೂಲ್. ಇದೇ ನೋಡಿ ನನ್ನ ಮಗಳ ಸ್ಕೂಲು. ಯಾಕಂದರೆ ನಮ್ಮ ಮನೆಗೆ ತುಂಬ ಹತ್ತಿರ ಇರೋದ್ರಿಂದ ನಮಗೆ ಕರ್ಕೊಂಡು ಹೋಗೋಕ್ಕೆ ಕರ್ಕೊಬರೋಕ್ಕೂ ರಿಸ್ಕ್ ಆಗಬಾರ್ದು. ಯಾಕಂದರೆ ಇದು ಕೆಲವ್ರಿಗೆ ಗೊತ್ತಾಗಲ್ಲ, ಗಂಡಸರಿಗೆ. ನಮಗಾದರೆ ಮನೆ ಕೆಲಸ ಬೆಳಗ್ಗೆ ಬಿಟ್ಟು ಹೋಗಿರ್ತೀವಿ, ಮತ್ತು ಹೋಗಿ ಮನೆ ಕೆಲಸ ಮುಗಿಸ್ಕೊಬರೋದ್ರೊಳಗೆ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಹತ್ತಿರ ಇರೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದೇ ಸ್ಕೂಲ್ ಫೀಸ್ ಎಲ್ಲ ಸೇರಿ 81,000 ಆಗ್ತದೆ. ನೋಡ್ಬೇಕು ಅವಳು ಹೇಗೆ ಓದ್ತಾಳೆ ಏನು ಅಂತ. ಎಲ್ಲದಕ್ಕೂ ಅನುಕೂಲ ಇದೆ ಇಲ್ಲಿ. ಅವಳು ಪ್ರತಿಯೊಂದು ಕ್ಲಾಸ್, ಈಗ ಇಲ್ಲಿ 4 ಫ್ಲೋರ್ ಇದೆ. ನಾನು ಅವಳನ್ನ ಏನಕ್ಕೆ ಅಡ್ಮಿಷನ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಮನೆ ಹತ್ರನೇ ಇದೆ ಎಲ್ಲ. ಅವಳಿಗೆ ತಿನ್ನೋದು ಕುಡಿಯೋದು ಎಲ್ಲ ಇಲ್ಲೇ ಸಿಗುತ್ತೆ. ಇನ್ನು ಅವಳು ಹೋಗೋದು ಓದೋದು ಹೇಗೆ ಏನು ಅಂತ ಬಿಟ್ಟಿದ್ದು ಅವಳಿಗೆ ಬಿಟ್ಟಿದ್ದೆ. ಸ್ಕೂಲ್ ಬುಕ್ಕು ಮತ್ತು ಯೂನಿಫಾರ್ಮ್ ಫೀಸ್ 15,000 ಇದೆ. ಬಟ್ ಈ ಶಾಪ್ ಕೆಳಗಡೆ ಇರೋದ್ರಿಂದ ನಮಗೆ ಇನ್ನೊಂದು 20,000 ವರ್ಷಕ್ಕೆ ಬರೀ ಇವಕ್ಕೆ ದಿನ ಬರುವಾಗ. ಇರ್ಬೇಕಾ? ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.